ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ದೇವಸ್ಥಾನದಲ್ಲಿ ದಸರಾ ಉತ್ಸವ ನಡೀತಾ ಇರುತ್ತೆ. ಅಲ್ಲಿಗೆ ಭೂಮಿಕಾ, ಗೌತಮ್ ಮತ್ತೆ ಭಾಗ್ಯಮ್ಮ ಎಲ್ಲರೂ ಕೂಡ ಬಂದಿರ್ತಾರೆ. ಜೊತೆಗೆ ಜಯದೇವ್ ಅವರು ಮಲ್ಲಿ ಅವ್ರನ್ನೇ ಹುಡುಕ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ದೇವರು ಪ್ರಾರ್ಥನೆ ಮಾಡಿಕೊಂಡು ನಿಂತಿರ್ತಾರೆ. ದೀಪನೂ ಕೂಡ ಪಕ್ಕದಲ್ಲೇ ಇರುತ್ತೆ. ಆಗ ಭಾಗ್ಯಮ್ಮ ಅವರು ಭೂಮಿಕಾ ಅವ್ರನ್ನೇ ಹುಡುಕ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿಕಾ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಜೊತೆಗೆ ಭೂಮಿಕಾ ಅವ್ರ ಸೀರೆನೂ ಕೂಡ ಬೆಂಕಿಗೆ ಸಿಗಾಕೊಂಡು ಹತ್ಕೊಂಡು ಹುರಿತಾ ಇರುತ್ತೆ. ಅಷ್ಟರಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಭಾಗ್ಯಮ್ಮ ಅವರು ಮಾತಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಭೂಮಿಕಾ ಅವ್ರ ಸೀರೆ ಹೊತ್ಕೊಂಡು ಉರಿಯೋದಕ್ಕೆ ಜಾಸ್ತಿ ಶುರುವಾಗ್ಬಿಡುತ್ತೆ. ಅಷ್ಟರಲ್ಲಿ ಭಾಗ್ಯಮ್ಮ ಅವರು ಭೂಮಿಕಾ ಅಂತ 3 ಸಲ ಜೋರಾಗಿ ಕೂಗ್ಬಿಡ್ತಾರೆ. ಜನರೆಲ್ಲರೂ ಕೂಡ ಭೂಮಿಕಾ ಕಡೆನೇ ನೋಡ್ತಾರೆ. ಅಷ್ಟರಲ್ಲಿ ಗೌತಮ್ ಅವರು ಕೂಡ ಭೂಮಿಕಾನ ಗಮನಿಸ್ತಾರೆ. ಭೂಮಿಕಾ ಅವ್ರ ಬಳಿ ಓಡೋಡಿ ಗೌತಮ್ ಅವರು ಹೋಗ್ತಾರೆ. ಅಷ್ಟರಲ್ಲಿ ಭಾಗ್ಯಮ್ಮ ಅವರು ಕೂಡ ಹೋಗ್ಬಿಡ್ತಾರೆ. ಆಗ ಭಾಗ್ಯಮ್ಮನ ನೋಡಿದ ಖುಷಿಗೆ ಭೂಮಿಕಾ ಅವರು ಖುಷಿ ಪಡ್ತಾ ಇದ್ರೆ ತನ್ನ ಸೀರೆ ಹೊತ್ಕೊಂಡು ಉರಿತಾ ಇರೋದು ಗೊತ್ತಾಗ್ತಾನೆ ಇರೋದಿಲ್ಲ. ಅಷ್ಟರಲ್ಲಿ ಸೀರೆ ಉರಿತಾ ಇರೋದು ಗೊತ್ತಾಗಿ ಕೆಡ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಗೌತಮ್ ಕೂಡ ಬರ್ತಾರೆ. ಆಗ ಭಾಗ್ಯಮ್ಮ ಅವ್ರು ಬಂದ್ಬಿಟ್ಟು ಭೂಮಿಕಾ ಏನೂ ಆಗಿಲ್ಲ ತಾನೆ, ನಿನಗೆ ಆರಾಮಾಗಿದೆಯಾ ತಾನೆ ನೀನು ಅಂತ ಮಾತಾಡಿಸ್ತಾ ಇರ್ತಾರೆ. ಭಾಗ್ಯಮ್ಮ ಮಾತಾಡಿದ ತಕ್ಷಣ ಆ ಮಾತನ್ನ ಕೇಳ್ಬಿಟ್ಟು ಗೌತಮ್ ಅವ್ರಿಗೆ ಮತ್ತೆ ಭೂಮಿಕಾ ಅವ್ರಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಈ ಕಡೆ ಮಲ್ಲಿ ಅವರು ಏನಪ್ಪ ಮಾಡಲಿ, ಈ ಜಯದೇವ್ ಅವರು ಇಲ್ಲೇ ಇದ್ದಾರಲ್ಲ, ಏನು ಮಾಡಲಿ ಅಂತ ತುಂಬಾ ಗಾಬರಿ ಪಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಜಯದೇವ್ ಅವರು ಆ ಕಡೆ ಹೊರಗಡೆ ನಿಂತಿರ್ತಾರೆ. ಅಷ್ಟರಲ್ಲಿ ಮಲ್ಲಿನೂ ಕೂಡ ಜಯದೇವ್ ಅವ್ರನ್ನ ನೋಡ್ಬಿಡ್ತಾರೆ. ಮಲ್ಲಿ ತಪ್ಪಿಸ್ಕೊಂಡು ಒಂದು ಕಡೆ ಬರ್ತಾ ಇದ್ದಾರೆ. ಜಯದೇವ್ ಅವರು ಕೂಡ ಅಯ್ಯೋ ಇವಳು ಮಲ್ಲಿನೇ ಅಲ್ವಾ, ಆ ಬ್ಲಡಿ ಮಲ್ಲಿನ ನಾನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಮಲ್ಲಿ ಅವ್ರನ್ನ ಫಾಲೋ ಮಾಡಿಕೊಂಡು ಹಿಂದೆನೇ ಬಂದುಬಿಡ್ತಾರೆ. ಮಲ್ಲಿ ಅವರು ಒಂದು ಕಡೆ ಬಂದು ತಪ್ಪಿಸ್ಕೊಂಡು ಮರನಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಮಲ್ಲಿನ ಹುಡ್ಕೊಂಡು ಜಯದೇವ್ ಅವರು ಹಿಂದೆನೇ ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಚಿಕ್ಕಿ ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಆಕಾಶ್ ಕೂಡ ಹುಡ್ಕೊಂಬಂದ್ಬಿಡ್ತಾನೆ. ಜೆಡಿ ಅವ್ರ ಕಣ್ಣಿಗೆ ಆಕಾಶ್ ಕೂಡ ಕಾಣಿಸ್ಕೊಳ್ತಾನೆ. ಹೇ ಬಾರೋ ಇಲ್ಲಿ, ನೀನು ಇನ್ನೆಲ್ಲೋ ನೋಡ್ದಂಗಿದೆಯಲ್ಲ, ಯಾರೋ ನೀನು, ನಿನ್ನ ಹೆಸ್ರೇನು ಹೇಳು ಅಂತ ಕೇಳ್ತಾರೆ. ಆಗ ಅವನು ಅಪ್ಪು ಅಂತ ಹೇಳ್ತಾನೆ. ಹೇ, ನಾನು ನಿನಗೆ ಚಾಕ್ಲೇಟ್ ಕೊಡಿಸಿದ್ನಲ್ವೋ, ನಿನಗೆ ಗೊತ್ತಾಗ್ಲಿಲ್ವಾ, ನಾನು ಕಣೋ ನಿನ್ನ ಫ್ರೆಂಡು, ನೆನಪು ಮಾಡ್ಕೊಳ್ಳೋ ಸರಿಯಾಗಿ ಅಂತ ಹೇಳ್ತಾರೆ. ಅಯ್ಯೋ ಏನಪ್ಪ ಮಾಡಲಿ, ಈ ಅಂಕಲ್ನಿಂದ ಯಾವ ಥರ ಎಸ್ಕೇಪ್ ಆಗೋದು ಅಂತಲೇ ಗೊತ್ತಾಗ್ತಿಲ್ವ ಅಂತ ಯೋಚನೆ ಮಾಡ್ತಾ ಹಾಂ ಗೊತ್ತಾಯಿತು ಅಂತ ಹೇಳ್ತಾನೆ. ಆಗ ಜಯದೇವ್ ಅವರು ಅಲ್ಲ ಕಣೋ, ನಾನು ನಿನಗೆ ಒಂದು ಫೋಟೋ ಕೊಟ್ಟಿದ್ದೆ ಅಲ್ವಾ, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಏನಾದ್ರು ಗೊತ್ತಾಯ್ತಾ, ನೋಡ್ದ ಅಂತ ಕೇಳಿದೆ ತಾನೆ, ಏನಾದ್ರು ನೋಡಿದ್ಯೇನೋ ಅಂತ ಹೇಳ್ತಾರೆ. ಆಗ ಆಕಾಶ ಇದ್ದವನು ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಅಷ್ಟಕ್ಕೂ ಅವ್ರು ನಿಮ್ಗೆ ಏನಾಗಬೇಕು, ಯಾಕೆ ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು ಅಯ್ಯೋ ನನ್ನದೊಂದು ಕತೆ, ಈ ಕತೆನ ಕೇಳ್ದಲ್ಲ ನೀನಾದರೂ, ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಜೊತೆಗೆ ಕತೆ ಅಂತ ಹೇಳೋದಕ್ಕಿಂತ ಅದೊಂದು ಬ್ಲಡಿ ವ್ಯತೆ, ಅವಳು ಎಲ್ಲಿದ್ದಾಳು, ಆದಷ್ಟು ಬೇಗ ನನಗೆ ಸಿಗಬೇಕು ಕಣೋ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮಲ್ಲಿ ಅವರು ಏನಪ್ಪ ಮಾಡಲಿ, ಆಕಾಶ್ ಬೇರೆ ಇವನ ಹತ್ರ ಸಿಕ್ಕಾಕೊಂಡಿದ್ದಾನಲ್ಲ, ಏನಾದರೂ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ಒಂದು ದೊಣ್ಣೆನ ತೊಗೊಂಬಂದ್ಬಿಟ್ಟು ಜಯದೇವ್ ಅವ್ರಿಗೆ ಹಿಂದೆಯಿಂದ ಸರಿಯಾಗಿ ತಲೆಗೆ ಹೊಡೆದ್ಬಿಡ್ತಾರೆ. ಆಗ ಜಯದೇವ್ ಅವ್ರಿಗೆ ಏನು ಗೊತ್ತಾಗದೆ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆಕಾಶ್ ಇದ್ದವನು ಅಲ್ಲ ಚಿಕ್ಕಿ, ಇವ್ರಿಗೆ ಯಾಕೆ ಹೊಡೆದೆ ನೀನು ಅಂತ ಹೇಳ್ತಾರೆ. ಅಯ್ಯೋ ಇವರು ತುಂಬ ಕೆಟ್ಟವರು, ನಾವು ಇಲ್ಲೇ ಇದ್ದರೆ ತುಂಬಾ ಡೇಂಜರ್ ಝೋನಿಗೆ ಹೋಗ್ಬಿಡ್ತೀವಿ, ಈ ವಿಷಯನ ಯಾರ ಹತ್ರನೂ ಹೇಳಬೇಡ, ನಾವು ಇಲ್ಲಿಂದ ಹೋಗೋಣ ಮೊದಲು ಬಾ ಅಂತ ಹೇಳ್ಬಿಟ್ಟು ಆಕಾಶ್ನ ಮಲ್ಲಿ ಅವರು ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅಲ್ಲಿ ದಿಯಾ ಅವರು ಕೂಡ ಜಯದೇವ್ ಅವ್ರನ್ನ ಹುಡ್ಕೊಂಡ್ಬಂದು ನೋಡ್ತಾರೆ. ಕೆಳಗಡೆ ಬಿದ್ದಿರೋದನ್ನ ನೋಡ್ಬಿಟ್ಟು ಅಲ್ಲಿ ಬಂದಂಥ ವ್ಯಕ್ತಿಗಳ ಹೆಲ್ಪನ್ನು ತೊಗೊಂಡ್ಬಿಟ್ಟು ಕಾರ್ ಹತ್ರ ಬಿಡಿ ಸ್ವಲ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಭಾಗ್ಯಮ್ಮ ಅವರು ಮಾತಾಡಿದ ತಕ್ಷಣ ಭೂಮಿಕಾ ಅವ್ರಿಗೆ ಮತ್ತು ಗೌತಮ್ಗೆ ತುಂಬಾ ಖುಷಿ ಆಗುತ್ತೆ. ಆಗ ಭೂಮಿಕಾ ಅವರು ಅತ್ತೆ ನೀವು ಮಾತಾಡ್ತಿದ್ದೀರಾ ಅತ್ತೆ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಅವ್ರಿಗೇನೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ನಾನು ಮಾತಾಡ್ತೀನಿ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾ ಗೌತಮ್ ಕಡೆ ನೋಡ್ತಾರೆ. ಆಗ ಗೌತಮ್ ಅವರು ಅಮ್ಮ ನೀವು ಮಾತಾಡ್ತಿದ್ದೀರಾ, ಎಲ್ಲನೂ ಕೂಡ ಆ ದೇವ್ರ ದಯೆ, ದೇವ್ರನ್ನ ನಂಬಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಭೂಮಿಕಾ ಅವರು ಕೂಡ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಅಮ್ಮ ನೀವು ಮಾತಾಡ್ತೀರಾ, ನನಗಂತೂ ಈ ಖುಷಿನ ಹೇಗೆ ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮವನ್ನ ತಪ್ಕೊಳ್ತಾರೆ. ಭಾಗ್ಯಮ್ಮ ಅವರು ಕೂಡ ಗುಂಡು ಅಂತ ತುಂಬಾ ಖುಷಿ ಪಡ್ತಾ ಭೂಮಿಕಾ ಮತ್ತು ಗೌತಮ್ನ ಮಾತಾಡಿಸ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ಈ ದಿನಕ್ಕೋಸ್ಕರ ನಾವು ಎಷ್ಟು ದಿನದಿಂದ ಕಾದ್ವಿ, ಆದರೆ ಇಂಥ ಒಂದು ದೊಡ್ಡ ಪವಾಡ ಆಗಬೇಕು ಅಂತಂದರೆ ಏನೋ ಒಂದು ದೊಡ್ಡದು ನಡೆಯುತ್ತೆ ಅಂತ ಅದಕ್ಕೇನೆ ಹೇಳೋದು. ಯಾವುದಾದ್ರೂ ಒಂದು ಹುಲ್ಲು ಕಡ್ಡಿ ಹಲ್ಗಾಡಬೇಕು ಅಂತಂದ್ರೂ ಕೂಡ ದೇವರು ಒಪ್ಪಿಗೆ ಇರಬೇಕಂತೆ. ಅದಕ್ಕೋಸ್ಕರ ನಿಮಗೆ ಮಾತು ಬರೋದಕ್ಕೋಸ್ಕರ ನನಗೆ ಇಷ್ಟೆಲ್ಲ ಆಯಿತು ಅಂತ ಅನಿಸುತ್ತೆ, ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಗೌತಮ್ ಕಡೆ ನೋಡ್ತಾ ನಗ್ತಾ ಇರ್ತಾರೆ. ಆಗ ಶಕುಂತಲಾ ಹೇಳಿದ ಮಾತೆಲ್ಲ ನೆನಪಾಗ್ತಾ ಇರುತ್ತೆ ಭೂಮಿಕಾ ಅವ್ರಿಗೆ. ಸಡನ್ ಆಗಿ ನಗುನ ನಿಲ್ಲಿಸಿ ಮೌನವಾಗಿಬಿಡ್ತಾರೆ. ಆಗ ಭಾಗ್ಯಮ್ಮ ಅವರು ಭೂಮಿಕಾ ನನ್ನ ಮೊಮ್ಮಗ ಎಲ್ಲಿ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು ಇಲ್ಲೇ ಅವನು ಮಲ್ಲಿ ಜೊತೆ ಇರ್ತಾನೆ, ಅವನಿಗೆ ನೀವು ಅವ್ರ ಅಜ್ಜಿ ಅಂತ ಗೊತ್ತಿಲ್ಲ, ಆದರೆ ಗೊತ್ತಾಗೋದು ಬೇಡ ಅಂತ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಗೌತಮ್ ಅವ್ರಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಭಾಗ್ಯಮ್ಮ ಅವರು ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ.
ಆಗ ಭಾಗ್ಯಮ್ಮ ಅವರು ಭೂಮಿಕಾ ಯಾಕೆ ಈ ಥರ ಹೇಳ್ತಾ ಇದೆಯಾ, ಯಾಕೆ ಈ ಥರ ದೂರ ಹೋಗ್ತಾ ಇದೆಯಾ, ಯಾಕೆ ನಮ್ಗೆ ಈ ಥರ ಶಿಕ್ಷೆ, ಯಾಕೆ ಹಿಂಗೆ ಮಾಡ್ತಿದ್ಯಾ ಭೂಮಿಕಾ, ಮಾತಾಡು ಭೂಮಿಕಾ ಅಂತ ಹೇಳ್ತಾ ಇರ್ತಾರೆ. ಭೂಮಿಕಾ ಅವರು ಮೌನವಾಗಿ ನಿಂತಿರ್ತಾರೆ. ಅಲ್ಲ, ಮಗು ಜೊತೆ ನಿನಗೆ ಎಷ್ಟು ಬೇರೆ ಹಕ್ಕಿದೆಯೋ ಅಷ್ಟೇ ಹಕ್ಕು ಅವನಿಗೂ ಕೂಡ ಇದೆ ಅಲ್ವಾ, ಯಾಕೆ ಈ ರೀತಿ ಮಗುನ ದೂರ ಮಾಡ್ತಾ ಇದೆಯಾ ನಮ್ಮಿಂದ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಅದು ಅತ್ತೆ ಅಂತ ಹೇಳ್ಬಿಟ್ಟು ಶಕುಂತಲಾ ಅವರು ಹೇಳಿದ ಎಲ್ಲ ಮಾತುಗಳನ್ನು ಕೂಡ ಭಾಗ್ಯಮ್ಮ ಅವ್ರ ಜೊತೆ ಹೇಳ್ತಾರೆ. ಅಷ್ಟರಲ್ಲಿ ಮಲ್ಲಿ ಅವರು ಆಕಾಶ್ನ ಕರ್ಕೊಂಡು ಬಂದ್ಬಿಡ್ತಾರೆ. ಆಕಾಶ್ನ ನೋಡಿದ ತಕ್ಷಣ ಭಾಗ್ಯಮ್ಮ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಆಕಾಶ್ನ ನೋಡಿದ ತಕ್ಷಣ ಆಕಾಶ್ ಬಳಿ ಹೋಗ್ಬಿಟ್ಟು ಆಕಾಶ್ಗೆ ಮುದ್ದು ಕೊಟ್ಟು ತಪ್ಕೊಂಡು ಮುದ್ದಾಡ್ತಾ ಇರ್ತಾರೆ. ಆಗ ಆಕಾಶ್ಗೆ ಆಶ್ಚರ್ಯ ಆಗುತ್ತೆ. ಅಜ್ಜಿ ಯಾರಜ್ಜಿ ನೀವು ಅಂತ ಕೇಳ್ತಾರೆ. ಆಗ ಗೌತಮ್ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವರು ಕೂಡ ಸುಮ್ಮನೆ ನಿಂತಿರ್ತಾರೆ. ಭಾಗ್ಯಮ್ಮ ಅವರು ಕೂಡ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವರು ಸೈಲೆಂಟ್ ಆಗಿ ಭೂಮಿಕಾ ಅವ್ರನ್ನ ನೋಡ್ತಾ ಇರ್ತಾರೆ. ಭೂಮಿಕಾ ಅವರು ಸತ್ಯನ ಆಕಾಶ್ ಹತ್ರ ಹೇಳ್ತಾರಾ, ಏನು ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.